ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ಯಾಮ್ಸಂಗ್ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಎಫ್ ಸೀರೀಸ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ಡಿವೈಸ್ನ ಸ್ಪೆಸಿಫಿಕೇಷನ್ಸ್ ಮತ್ತು ಪ್ರೈಸ್, ನಾವು ಈ ಒಂದು ಸ್ಮಾರ್ಟ್ಫೋನ್ನ ಯಾವಾಗ ಖರೀದಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ಒಂದು ವೇಳೆ ಈ ಡಿವೈಸ್ನ ನೀವು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಈ ವಿಡಿಯೋನ ನೀವು ಎಂಡ್ವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೀವು ನೋಡ್ತಾರೆ ಟೂಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ವಿಕ್ರಾಂತ್. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇಡೀ ಸ್ಯಾಮ್ಸಂಗ್ ಒಂದು ಲೇಟೆಸ್ಟಾಗಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದೆ. ಆ ಸೀರೀಸಲ್ಲಿ ಎಫ್ ಸೀರೀಸಲ್ಲಿ ಈ ಒಂದು ಡಿವೈಸ್ನ ಫಸ್ಟ್ನ ಲಾಂಚ್ ಮಾಡ್ತಾ ಇದೆ ಫ್ರೆಂಡ್ಸ್. ಈ ಒಂದು ಸ್ಮಾರ್ಟ್ಫೋನ್ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.4 ಇಂಚ್ನ ಒಂದು ಡಿಸ್ಪ್ಲೇ ಬರುತ್ತೆ. ಈ ಡಿಸ್ಪ್ಲೇ ಬಂದು ಸೂಪರ್ AMOLED ಡಿಸ್ಪ್ಲೇ ಬರುತ್ತೆ. ಇನ್ನು ರೆಗ್ಯುಲೇಷನ್ ಬಂದು ಈ ಒಂದು ಡಿವೈಸ್ಗೆ 1080x2340 ಏನಿದೆ ಒಂದು ಪಿಕ್ಸೆಲ್ ಒಂದು ಫುಲ್ HD ಇರೋ ಒಂದು ಡಿಸ್ಪ್ಲೇ ಬರುತ್ತೆ. ಇನ್ನು PPI ಡೆನ್ಸಿಟಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ 403 ಏನಿದೆ, ಇಲ್ಲಿ ಒಂದು PPI ಡೆನ್ಸಿಟಿ ಸಿಗ್ತಾ ಇದೆ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇನ್ನು ಸಾಫ್ಟ್ವೇರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ Android 10 ಸಿಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ನಿಮಗೆ ಕಸ್ಟಮೈಸ್ ಅಂದರೆ ಸ್ಯಾಮ್ಸಂಗ್ದವ್ರದ್ದು ಕಸ್ಟಮೈಸ್ OS ಅಂದರೆ One UI Core 2.1 ಏನಿದೆ, ಇಲ್ಲಿ ನಿಮಗೆ ಈ ಒಂದು ಡಿವೈಸಲ್ಲಿ ಸಿಗ್ತಾ ಇದೆ. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು CPU GB ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಸ್ಯಾಮ್ಸಂಗ್ದವ್ರದ್ದು ಅಂತ ಒಂದು CPU ಸಿಗ್ತಾಯಿದೆ, Exynos 9611 ಅಂತ. ಇಲ್ಲಿ ಈ ಒಂದು CPU ಟೆಕ್ನಾಲಜಿ ಬಂದು 10 ನ್ಯಾನೋಮೀಟರ್ ಇರುವಂಥ ಒಂದು ಟೆಕ್ನಾಲಜಿ ಬರ್ತಾಯಿದೆ. ಈ ಒಂದು CPU ಏನಿದೆ ಆಕ್ಟಾಕೋರ್ CPU ಬರುತ್ತೆ. ಈ CPU ಡಿಸೈನ್ ಬಂದು Cortex A73 ಮತ್ತು Cortex A53ಯಲ್ಲಿ ಈ ಒಂದು CPU ಡಿಸೈನ್ ಮಾಡಿದ್ದಾರೆ. ಇನ್ನು GB ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಮಾಲಿ G72 MP3 ಅಂತ ಒಂದು GPU ಇಲ್ಲಿ ಸಿಗ್ತಾ ಇದೆ. ಇನ್ನು ರ್ಯಾಮ್ ಸ್ಟೋರೇಜ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 6GB ರ್ಯಾಮ್ ಜೊತೆಗೆ ಇಲ್ಲಿ ನಿಮಗೆ 64GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ, ಹಾಗೂ 8GB ರ್ಯಾಮ್ ಜೊತೆಗೆ ಇಲ್ಲಿ ನಿಮಗೆ 128GB ಏನಿದೆ ಇಂಟರ್ನಲ್ ಸ್ಟೋರೇಜ್ ನಿಮಗೆ ಸಿಗ್ತಾ ಇದೆ. ಅಷ್ಟೆಲ್ಲ ಫ್ರೆಂಡ್ಸ್, ಈ ಡಿವೈಸಲ್ಲಿ ನಿಮಗೆ UFS 2.1 ಕೂಡ ಇಲ್ಲಿ ನಿಮಗೆ ಯೂಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಡಿವೈಸಲ್ಲಿ ನಿಮಗೆ ಮೇನ್ ಕ್ಯಾಮ್ರಾ ಬಂದು 64 ಮೆಗಾಪಿಕ್ಸೆಲ್ ವೈಡ್ ಕ್ಯಾಮ್ರಾ ಬರುತ್ತೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರುತ್ತೆ, ಹಾಗೂ 5 ಮೆಗಾಪಿಕ್ಸೆಲ್ ಏನಿದೆ ಇಲ್ಲಿ ಡೆಪ್ತ್ ಕ್ಯಾಮ್ರಾ ಕೂಡ ಈ ಒಂದು ಡಿವೈಸ್ಗೆ ಬರುತ್ತೆ. ಈ ಡಿವೈಸಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಈ ಕ್ಯಾಮ್ರಾ ಮುಖಾಂತರ ನೀವು ಇಲ್ಲಿ ಅಪ್ ಟು 4K ರಿಕಾರ್ಡಿಂಗ್ವರೆಗೂ ಮಾಡ್ಕೋಬೋದು. ಅಂದರೆ ಇಲ್ಲಿ ನೀವು 4K ರಿಕಾರ್ಡ್ ಮಾಡ್ಬೋದು, ಅದು 30 FPS ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದು ಇಲ್ಲಿ 32 ಮೆಗಾಪಿಕ್ಸೆಲ್ ಒಂದು ವೈಡ್ ಸೆಲ್ಫಿ ಕ್ಯಾಮ್ರಾ ಇಲ್ಲಿ ಈ ಒಂದು ಡಿವೈಸಲ್ಲಿ ಬರ್ತಾಯಿದೆ. ಇದರಲ್ಲಿ ಕೂಡ ಸೆಲ್ಫಿ ಕ್ಯಾಮ್ರಾ ಮುಖಾಂತರ ಕೂಡ ನೀವು ಇಲ್ಲಿ 4K ರಿಕಾರ್ಡಿಂಗ್ ಮಾಡ್ಬೋದು ಅಪ್ ಟು 30 FPS ಫ್ರೆಂಡ್ಸ್. ಅಷ್ಟೆಲ್ಲ ಇನ್ನು 3.5mm ಜಾಕ್ ಕೂಡ ಈ ಒಂದು ಡಿವೈಸ್ಗೆ ಅವೈಲೇಬಲ್ ಇದೆ. ಮತ್ತು USB Type-C 2.0. ಮತ್ತು ಇಲ್ಲಿ ಸೆನ್ಸರ್ ವಿಚಾರಕ್ಕೆ ಬಂದರೆ ಇಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್, ಆಕ್ಸೋಮೀಟರ್ ಸೆನ್ಸರ್, ಜೈರೋಸ್ಕೋಪ್, ಪ್ರಾಕ್ಸಿಮಿಟಿ, ಕಂಪಾಸ್, ಈ ಥರ ಇಲ್ಲಿ ನಿಮಗೆ ಸಾಕಷ್ಟು ಸೆನ್ಸರ್ ಏನಿದೆ ಒಂದು ಸ್ಮಾರ್ಟ್ಫೋನಲ್ಲಿ ಏನು ಜನರಲೈಸ್ ಸೆನ್ಸರ್ಸ್ ಇದ್ದಾವೆ ಆ ಒಂದು ಸೆನ್ಸರ್ ಈ ಒಂದು ಡಿವೈಸ್ಗೆ ಅವೈಲೇಬಲ್ ಇದೆ. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ 6000 mAh ಒಂದು ನಾನ್ ರಿಮೂವೇಬಲ್ ಬ್ಯಾಟ್ರಿ ಬರುತ್ತೆ. ಹೌದು, ಯಾಕಂದರೆ ತುಂಬ ಅದರಲ್ಲಿ ಒಂದು ಬಿಗ್ ಬ್ಯಾಟ್ರಿ ಲೈಫ್ ಇದೆ ಅಂತ ಹೇಳ್ಬೋದು. ಈ ಡಿವೈಸಲ್ಲಿ ಕೂಡ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಬಾಕ್ಸಲ್ಲಿ ನಿಮಗೆ 15 ವ್ಯಾಟ್ದು ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಸ್ಯಾಮ್ಸಂಗ್ದವರು. ಇನ್ನು ಸೇಲ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಈ ಒಂದು ಡಿವೈಸ್ ಏನಿದೆ ನಿನ್ನೆಷ್ಟೇ ಈ ಒಂದು ಡಿವೈಸ್ನ ಲಾಂಚ್ ಆಗಿದೆ. ನೀವು ಈ ಡಿವೈಸ್ನ ಯಾವಾಗ ಖರೀದಿ ಮಾಡ್ಬೋದು ಅಂದರೆ ನೀವು ಸೇಲ್ ಸ್ಟಾರ್ಟ್ ಆಗೋದು 16ನೇ ತಾರೀಕು, ಅಂದರೆ ಇದೇ ಒಂದು 16ನೇ ತಾರೀಕು, ಇದೇ ಅಕ್ಟೋಬರ್ 16ನೇ ತಾರೀಕು ಈ ಒಂದು ಡಿವೈಸ್ ಏನಿದೆ ಇದು ಸೇಲ್ ಆಗ್ತಾಯಿದೆ. ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಫ್ರೆಂಡ್ಸ್, ಯಾವುದೇ ಅಂತ ಒಂದು ಪ್ರೈಸ್ ಬಗ್ಗೆ ಸ್ಯಾಮ್ಸಂಗ್ದವರು ತಮ್ಮ ಆಫೀಷಿಯಲ್ ವೆಬ್ಸೈಟಲ್ಲಿ ಇದ್ರ ಪ್ರೈಸ್ ಬಗ್ಗೆ ಯಾವುದೇ ಅಂತ ಒಂದು ಮಾಹಿತಿನ ಕೊಟ್ಟಿಲ್ಲ. ಆದರೆ ಜನರಲಾಗಿ ಇಂಟರ್ನೆಟ್ಟಲ್ಲಿ ನೋಡೋದಾದರೆ ಈ ಒಂದು ಡಿವೈಸ್ಗೆ 15,499 ರೂಪಾಯಿ ಅಂತ ಒಂದು ಎಸ್ಟಿಮೇಟೆಡ್ ಪ್ರೈಸ್ನ ಒಂದು ಸೆಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ನೋಡೋದಾದರೆ ಈ ಒಂದು ಬಜೆಟ್ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಯಾಕಂದರೆ 15 ಅಥವಾ 12 ಒಳಗಡೆ ಒಂದು ಡಿವೈಸ್ನ ಸೇಲ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಸ್ಯಾಮ್ಸಂಗ್ದವರು ಇದ್ರ ಬಗ್ಗೆ ಪ್ರೈಸ್ ಬಗ್ಗೆ ಇನ್ನೂವರೆಗೂ ಯಾವುದೇ ಅಂತ ಒಂದು ಡಿಕ್ಲರೇಷನ್ ಕೊಟ್ಟಿಲ್ಲ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡು. ಏನಾದ್ರು ಡೌಟ್ಸ್ ಇದ್ದರೆ ಮರಿದು ತಿಳಿಸೋಣ ಮರಿಬೇಡಿ. ಅಷ್ಟರಲ್ಲಿ ಹೊಸ ನೋಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಇದೇ ಥರ ನಮ್ಮ ಚಾನಲಲ್ಲಿ ಇನ್ಫಾರ್ಮೇಟಿವ್ ಮತ್ತು ಪ್ರಾಕ್ಟಿಕಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಮತ್ತು ನನಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ, ಬಾಯ್ ಬಾಯ್.